ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ನಾನು ನೋಡಿ ಈ ಬಳ್ಳಿಯಿಂದ ಒಂದು ಆರೋಗ್ಯಕರವಾದಂತಹ ಚಟ್ನಿಯನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಅದಕ್ಕಿಂತ ಮೊದಲು ಈ ಬಳ್ಳಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಬನ್ನಿ. ನೋಡಿ, ನಾನಿಲ್ಲಿ ಪಾಟಲ್ಲಿ ಹಾಕೊಂಡಿದ್ದೇನೆ. ಒಂದು ತುಂಡು ನೀವು ಕಟ್ ಮಾಡಿ ಪಾಟಲ್ಲಿ ಹಾಕಿ ಬೇಲಿ ತರ ಆಗ್ತದೆ. ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಇದರಲ್ಲಿ ಬೇಕಾದಷ್ಟು ಔಷಧೀಯ ಗುಣಗಳಿದೆ. ಇದನ್ನ ಮಂಗರವಳ್ಳಿ ಅಂತ ಕೂಡ ಕರೀತಾರೆ. ಅದೇ ರೀತಿ ಶ್- ಸಂಸ್ಕೃತದಲ್ಲಿ ಅಸ್ಥಿ ಶೃಂಖಲ ಅಂತ ಕೂಡ ಕರೀತಾರೆ. ಅಷ್ಟೇ ಅಲ್ಲ, ಇಂಗ್ಲಿಷ್ ಅಲ್ಲಿ ಬೋನ್ ಸೆಟ್ಟರ್ ಅಂತ ಕೂಡ ಕರೀತಾರೆ. ಅರ್ಥ ಆಗಿರ್ಬೋದು ನಿಮ್ಗೆ ಏನು ಹೇಳ್ತಾ ಇದ್ದೇನೆ ಅಂತ. ಇದು ಅಂದ್ರೆ ಈ ಬಳ್ಳಿಯಿಂದ ಚಟ್ನಿ, ಮಸಾಲ ಪೌಡರ್, ಸಾಂಬಾರ್, ಮಜ್ಜಿಗೆ ಹುಳಿ ಎಲ್ಲಾನು ಮಾಡ್ಕೋಬಹುದು. ಈ ಬಳ್ಳಿ ತುಂಬಾ ಉಪಯೋಗ ಆದಂತದ್ದು ಅಂದ್ರೆ ಮನುಷ್ಯನ ದೇಹಕ್ಕೆ. ನೋಡಿ, ನೋಡುವಾಗನೇ ನಿಮ್ಗೆ ಗೊತ್ತಿರ್ಬೋದು, ಸಂದು ಸಂದು ಆಗಿದೆ ಅಲ್ಲ. ಇದಕ್ಕೆ ಸಂದು ಬಳ್ಳಿ ಅಂತಲೂ ಕರೀತಾರೆ. ಕ್ಯಾಲ್ಸಿಯಂ ಹೇರಳವಾಗಿದೆ. ಅದೇ ರೀತಿ ಮೂಳೆ ಏನಾದ್ರೂ ಮುರಿದು ಹೋಗಿದ್ರೆ ಈ ಬಳ್ಳಿಯನ್ನ ಜಜ್ಜಿ ಪಟ್ಟು ಕೂಡ ಹಾಕ್ತಿದ್ರಂತೆ ಮೊದಲು. ತುಂಬಾ ಉಪಯೋಗ ಇದೆ. ಅಂದ್ರೆ ಮೂಳೆ ಸವೆತ, ಮೂಳೆಯ ನೋವು, ಮೂಳೆ ಏನಾದ್ರೂ ಆ, ಬಿದ್ದು ಪೆಟ್ಟಾಗಿದ್ರೆ ಈ ಚಟ್ನಿಯನ್ನ ಮಾಡಿ ತಿಂದ್ರೆ ಒಳ್ಳೇದಾಗ್ತದೆ. ಅಂದ್ರೆ ಮೂಳೆ ಕೂಡ್ಕೊಳ್ತದೆ ಅಂತ ಹೇಳ್ತಾರೆ. ನೋಡಿ, ಏನು ಕಷ್ಟ ಇಲ್ಲ. ಇದನ್ನ ನೀವು ಬೇಲಿಯ ತರ ಮಾಡ್ಕೋಬಹುದು. ಮನೆಯಲ್ಲಿ ಒಂದು ತುಂಡು ನೆಟ್ರೆ ಸಾಕು. ಅದೇ ರೀತಿ ಈಗ ಹೇಗ್ ಮಾಡುದು ಅಂತ ಕೂಡ ನಾನು ತೋರಿಸ್ತೇನೆ. ಅಂದ್ರೆ ಚಟ್ನಿ ನಾನ್ ಮಾಡ್ತಾ ಇದ್ದೇನೆ. ಚಟ್ನಿಯನ್ನ ನೀವು ದೋಸೆ, ಚಪಾತಿ, ಅನ್ನಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬಹುದು. ಇದೊಂದು ಬಳ್ಳಿ ನಾನು ಮೈಸೂರಿಂದ ತಗೊಂಡ್ ಬಂದಿದ್ದೆ. ಇಲ್ಲಿ ಎಲ್ಲ ಕಡೆ ಅಂದ್ರೆ ಮಂಗಳೂರಲ್ಲಿ ಎಲ್ಲ ನರ್ಸರಿಯಲ್ಲಿ ಇದನ್ನ ನೋಡಿದೆ ನಾನು. ಅಸ್ಥಿಶಂಕಲ ಅಥವಾ ಮಂಗರ ಬಳ್ಳಿ ಅಂತ ಕೇಳಿ ಕೊಡ್ತಾರೆ. ಅಂತ ಏನು ದೊಡ್ಡ ರೇಟ್ ಕೂಡ ಇಲ್ಲ ಇದಕ್ಕೆ. ಈಗ ಇದ್ರ ಚಟ್ನಿ ಹೇಗ್ ಮಾಡುದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಮೊದ್ಲಿಗೆ ನೋಡಿ, ನಾನಿಲ್ಲಿ ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಬೇಕು. ಯಾಕಂದ್ರೆ ನೀವು ಅದನ್ನ ಹಾಗೆ ಬಳ್ಳಿಯನ್ನ ಹಾಗೆ ಬಾಯಿಗೆ ಕೂಡ ಹಾಕುವ ಹಾಗಿಲ್ಲ, ಮತ್ತು ಹಾಗೆ ಚಟ್ನಿ ಕೂಡ ಮಾಡುವ ಹಾಗಿಲ್ಲ, ತುರಿಸ್ತದೆ. ಅದಕ್ಕೆ ನೋಡಿ, ಕೈಗೆ ಕೋಕೋನಟ್ ಆಯಿಲ್ ಅಥವಾ ಯಾವ್ದಾದ್ರು ಅಡಿಗೆ ಎಣ್ಣೆ ನೀವು ಯೂಸ್ ಮಾಡ್ಕೋಬಹುದು. ಕೈಗೆ ತುಂಬಾ ಎಣ್ಣೆಯನ್ನ ಹಾಕೊಳ್ಳಿ, ಇಲ್ಲಾಂದ್ರೆ ಇಚಿಂಗ್ ಶುರು ಆಗ್ತದೆ. ಎಣ್ಣೆಗಿಂತ ನೀವು ಗ್ಲೌಸ್ ಹಾಕಿದ್ರೆ ಒಳ್ಳೇದು. ಯಾಕಂದ್ರೆ ಅಭ್ಯಾಸ ಇರುವುದಿಲ್ಲ. ನೋಡಿ, ನೀವು ಫಸ್ಟ್ ಟೈಮ್ ಮಾಡೋದಾದ್ರೆ ತುಂಬಾ ತುರಿಸ್ತದೆ. ಈಗ ನಾನಿಲ್ಲಿ ನೋಡಿ ಒಂದು ತುಂಡು ಬಳ್ಳಿಯನ್ನ ತಗೊಂಡಿದ್ದೇನೆ. ಅದರ ಎಲೆಯನ್ನೆಲ್ಲ ಬಿಸಾಡ್ಬೇಡಿ. ಎಲೆಯನ್ನು ಕೂಡ ಹಾಕಿ, ಬೇರನ್ನು ಕೂಡ ಬೇರೆ ಮದ್ದಿಗೆ ಯೂಸ್ ಮಾಡ್ತಾರೆ. ಅಂದ್ರೆ ಬೇರೆ ತರದ್ದು ಏನಾದ್ರೂ ರೋಗಗಳಿಗೆ ಯೂಸ್ ಮಾಡ್ತಾರೆ. ಬೇರನ್ನು ಕೂಡ ಬಿಸಾಡಿ. ನೋಡಿ, ಈ ತರ 4 ಕಡೆ ಕೂಡ ಅದರ ಸಿಪ್ಪೆ ಇದೆ ನೋಡಿ, ಅದನ್ನ ತೆಗೆದು ಬಿಸಾಡ್ಬೇಕು. ಹೊರಗಿನ ಸಿಪ್ಪೆ ಎಲ್ಲ ತೆಗೆದು ನಾವಿಲ್ಲಿ ಒಳಗಡೆ ಇರುವಂತಹದನ್ನ ಮಾತ್ರ ಉಪಯೋಗ ಮಾಡುದು. ಎಳೆ ಬಳ್ಳಿ ಆದ್ರೆ ತೊಂದ್ರೆ ಇಲ್ಲ. ಸ್ವಲ್ಪ ಬೆಳೆದಿದ್ರೆ ಅದರ ಹೊರಗಿನ ಸಿಪ್ಪೆಯನ್ನೆಲ್ಲ ನೀವು ತೆಗಿಬೇಕಾಗ್ತದೆ. ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ, ಈ ತರ ನುಗ್ಗೆ ಸೊಪ್ಪಿನ ಸಿಪ್ಪೆಯನ್ನ ತೆಗಿತೀರಿ ನೋಡಿ, ಅದೇ ತರ ತೆಗೆದುಕೊಳ್ಬೇಕು. ಆದಷ್ಟು ತೆಗೆದುಕೊಳ್ಳಿ. ಯಾಕಂದ್ರೆ ಅದು ಇಚ್ಚಿಂಗ್ ಶುರು ಆಗ್ತದೆ ಮತ್ತೆ ತಿಂದ ಮೇಲೆ. ಸಿಪ್ಪೆಯನ್ನ ತೆಗೆಯದಿದ್ರೆ, ಸಿಪ್ಪೆಯನ್ನ ತೆಗೆದ್ರೆ ಏನಾಗುದಿಲ್ಲ, ಆರೋಗ್ಯಕ್ಕೆ ತುಂಬಾ ಒಳ್ಳೇದಿದು. ನಾನ್ ನೋಡಿ ಎಲ್ಲಾ ಸಿಪ್ಪೆಯನ್ನ ತೆಗಿತಾ ಇದ್ದೇನೆ ಯಾವ ತರ ಅಂತ. ಇದೇ ತರ ತೆಗೆದುಕೊಳ್ಬೇಕು. ನಂತರ ಇದನ್ನ ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನೋಡಿ, ನಾನಿಲ್ಲಿ ಎಲ್ಲವನ್ನ ಕಟ್ ಮಾಡ್ತಾ ಇದ್ದೇನೆ. ಇದು ಇಷ್ಟೇ ಅಲ್ಲ, ಇದನ್ನಿನ್ನು ಫ್ರೈ ಮಾಡ್ಲಿಕ್ಕೂ ಕೂಡ ಇದೆ. ಆದ್ರಿಂದ ಫ್ರೈ ಎಲ್ಲ ಮಾಡುವಾಗ ನಂತರ ಯೂಸ್ ಮಾಡಿದ್ರೆ ಏನು ಆಗುದಿಲ್ಲ, ಅಂದ್ರೆ ತುರುಕೇ ಬರುವುದಿಲ್ಲ. ಈ ಗಿಡ ಸಿಕ್ಕಿದ್ರೆ ಬಿಡ್ಬೇಡಿ. ಒಂದ್ ತುಂಡು ತಗೊಂಡ್ ಬಂದು ನೀವು ಗೋಡೆ ಬದಿ ಹಾಕಿಡಿ. ಯಾವಾಗ ಹಾಕಾದ್ರೂ ಯೂಸ್ ಆಗ್ತದೆ. ಅದೇ ರೀತಿ ನಿಮ್ಗೆ ಬೇಲಿ ತರಾನು ಯೂಸ್ ಆಗ್ತದೆ. ಚಂದಕ್ಕೂ ಕೂಡ ಆಗ್ತದೆ ಮನೆಯಲ್ಲಿ. ನೋಡಿ, ನಾನೆಲ್ಲವನ್ನ ಕಟ್ ಮಾಡಿ ಇಡ್ತಾ ಇದ್ದೇನೆ. ಈ ಬಳ್ಳಿಯಿಂದ ನೆಗಡಿ ಏನಾಗಿದ್ರೆ ಅಥವಾ ಕೆಮ್ಮಿದ್ರೆ ಅದರ ಚಟ್ನಿಯನ್ನ ಮಾಡ್ಕೊಂಡು ತಿನ್ನಿ, ಒಳ್ಳೇದಾಗ್ತದೆ. ಅದೇ ರೀತಿ ಮೂಲವ್ಯಾಧಿಗೆ ಇದು ರಾಮಬಾಣ. ನೋಡಿ, ನಾನಿಲ್ಲಿ ಎಲ್ಲ ಕಟ್ ಮಾಡಿ ಆಗಿದ್ದೇನೆ. ಇಷ್ಟು ಬಿಸಾಡ್ಲಿಕ್ಕೆ ಇರುವಂತಹದ್ದು ಸಿಪ್ಪೆಯನ್ನ ತೆಗೆದಿಟ್ಕೊಂಡಿದ್ದೇನೆ. ನೋಡಿ, ಯಾವ ತರ ಸಿಪ್ಪೆಯನ್ನ ತೆಗೆದು ಬಿಸಾಡ್ತಾ ಇದ್ದೇನೆ. ನೋಡಿ, ಇಷ್ಟು ಆಗಿದೆ. ಈಗ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಳ್ಳಿ. ಈಗ ಇದಕ್ಕೆ ಮಸಾಲೆಯನ್ನ ರೆಡಿ ಮಾಡ್ಕೊಳ್ಳುವ. ಮಸಾಲೆಗೆ ನೋಡಿ, ನಾನಿಲ್ಲಿ 1 ಸ್ಪೂನ್ ಅಷ್ಟು ಕೊತ್ತಂಬರಿ, 1 ಸ್ಪೂನ್ ಅಷ್ಟು ಜೀರಿಗೆ, 1.5 ಸ್ಪೂನ್ ಅಷ್ಟು ಉದ್ದಿನ ಬೇಳೆ, 1.5 ಸ್ಪೂನ್ ಅಷ್ಟು ಕಡಲೆಬೇಳೆ, ಸ್ವಲ್ಪ ತೆಂಗಿನ ತುರಿ, ಒಂದು 5 ರಿಂದ 6 ಕೆಂಪು ಮೆಣಸು, ಒಂದು ತುಂಡು ಈರುಳ್ಳಿ, ಹುಳಿ, ಇಂಗು, ಇಷ್ಟೆಲ್ಲ ಬೇಕು. ಇದನ್ನೆಲ್ಲ ಮೊದಲೇ ತೆಗೆದಿಟ್ಕೊಂಡ್ರೆ ಬೇಗ ಆಗ್ತದೆ, ರೆಡಿ ಆಗ್ತದೆ. ಒಂದು ಪ್ಯಾನ್ ಇಡಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಫಸ್ಟಿಗೆ ನಾನಿಲ್ಲಿ ಮೆಣಸನ್ನ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, 1-2 ಬ್ಯಾಡಿಗೆ ಮೆಣಸು, ಅದೇ ರೀತಿ ಒಂದು ಉಂಡೆ ಮೆಣಸು ಕೂಡ ಇಟ್ಕೊಂಡಿದ್ದೇನೆ, ಒಂದು 3, ಒಟ್ಟಿಗೆ 5-6 ಮೆಣಸಿದೆ. ಎಲ್ಲವನ್ನ ಫ್ರೈ ಮಾಡ್ಕೊಳ್ಬೇಕು. ಒಳ್ಳೆ ಫ್ರೈ ಆಗ್ಲಿ. ಮೆಣಸು ಫ್ರೈ ಆಗಿದೆ. ಇದೇ ಬಾಣಲೆಗೆ ನೋಡಿ, ನಾನಿಲ್ಲಿ ಕಡಲೆಬೇಳೆಯನ್ನ ಹಾಕ್ತಾ ಇದ್ದೇನೆ. ಅದೇ ರೀತಿ
ಉದ್ದಿನ ಬೇಳೆ ಕೂಡ ಹಾಕೊಳ್ಳಿ ಇದಕ್ಕೇನೆ. ಒಳ್ಳೆ ಘಮ ಬರಬೇಕು ಅಲ್ಲಿಯವರೆಗೆ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಅಂದ್ರೆ ಉದ್ದಿನ ಬೇಳೆ, ಕಡಲೆಬೇಳೆ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರಲಿ ಅಲ್ಲಿಯವರೆಗೆ ಇದನ್ನ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾನು ನೋಡಿ ಕೊತ್ತಂಬರಿ ಬೀಜ ಹಾಕ್ತಾ ಇದ್ದೇನೆ, ಜೀರಿಗೆ ಕೂಡ ಹಾಕ್ತಾ ಇದ್ದೇನೆ. ಎಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಬಳ್ಳಿಯಿಂದ ನೀವು ಚಟ್ನಿ ಮಾತ್ರ ಅಲ್ಲ, ಪೌಡರ್ ಕೂಡ ಮಾಡಿ ಇಟ್ಕೊಳ್ಬಹುದು. ಪೌಡರ್ ಅನ್ನ ತುಪ್ಪ ಹಾಕಿ ಒಂದೊಂದು ಸ್ಪೂನ್ ನೀವು ತಿಂತಾ ಬಂದ್ರೆ ತುಂಬಾ ಒಳ್ಳೆ ಆರೋಗ್ಯಕ್ಕೆ ಎಫೆಕ್ಟ್ ಇದೆ. ಈಗ ನೋಡಿ ಎಲ್ಲ ಫ್ರೈ ಆಗಿದೆ. ಇದಕ್ಕೆ ಇಂಗು ಕೂಡ ಈಗ ಸೇರಿಸಿದೆ ನಾನು. ಅದೇ ರೀತಿ ಈರುಳ್ಳಿಯನ್ನ ಹಾಕ್ತಾ ಇದ್ದೇನೆ, ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ತಾನೆ, ಲೈಕ್ ಕೊಡಿ, ಕಮೆಂಟ್ ಹಾಕಿ. ಎಲ್ರಿಗೂ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಎಲ್ರಿಗೂ ಇದನ್ನ ಶೇರ್ ಮಾಡಿ. ಒಳ್ಳೆ ಘಮ ಬರ್ತಾ ಇದೆ ಫ್ರೈ ಆದದ್ದು. ಅದಕ್ಕೆ ನಾನು ತೆಂಗಿನ ತುರಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಗ್ಯಾಸ್ ಅನ್ನು ಆಫ್ ಮಾಡಿದ್ದೇನೆ ಈಗ. ತೆಂಗಿನ ತುರಿ ಕೂಡ ಹಾಕಿ ಒಳ್ಳೆ ಫ್ರೈ ಆಗ್ಲಿ ಅಲ್ಲೇ ಬಿಸಿಗೆ. ಇದನ್ನು ತೆಗೆದು ಪ್ಲೇಟಲ್ಲಿ ಹಾಕಿ ಆರ್ಲಿಕ್ಕೆ ಬಿಡಿ. ಅದೇ ಪ್ಯಾನಿಗೆ ನಾನೀಗ ಸ್ವಲ್ಪ ಎಣ್ಣೆ ಹಾಕಿ ಮಂಗ್ರವಳ್ಳಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇವೆ ನೋಡಿ, ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಈಗ ಗ್ರೀನ್ ಇದೆ, ಇದರ ಕಲರ್ ಎಲ್ಲ ಚೇಂಜ್ ಆಗಬೇಕು, ಅಲ್ಲಿಯವರೆಗೆ ಫ್ರೈ ಮಾಡ್ಕೋಬೇಕು. ಒಳ್ಳೆ ಫ್ರೈ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಆಗುವವರೆಗೆ ಇದರ ಫ್ರೈ ಆಗಬೇಕು. ಯಾಕಂದ್ರೆ ಒಳ್ಳೆ ಫ್ರೈ ಆದ್ರೆ ಇದು ತುರಿಕೆ ಬರುವುದಿಲ್ಲ. ನೋಡಿ ಕಲರ್ ಯಾವ ತರ ಚೇಂಜ್ ಆಗಿದೆ, ಇಷ್ಟು ಫ್ರೈ ಆಗಬೇಕು. ಈಗ ಆಗಿದೆ, ಇದನ್ನು ಕೂಡ ತಣಿಲಿಕ್ಕೆ ಬಿಡಬೇಕು. ಇದನ್ನು ಕೂಡ ನಾನು ಅದೇ ಪ್ಲೇಟಿಗೆ ಹಾಕೊಳ್ತೇನೆ. ಹುರಿದ ಮಂಗಟವಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಗೆ ಇದಕ್ಕೆ ನಾನು ಒಂದು ಲಿಂಬೆ ಹುಳಿ ಗಾತ್ರದಷ್ಟು ಹುಳಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಹುಳಿ ಹಾಕಿ ತುರಿಕೆಗೆ ತುಂಬಾ ಒಳ್ಳೆಯದು. ತುರಿಕೆ ಬರುವುದಿಲ್ಲ, ನಾನು ತಿಂದಿದ್ದೇನೆ. ಹಾಗೆ ಒಂದೆರಡು ಎಸಳು ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ಕೊಳ್ಳಿ. ಎಲ್ಲವನ್ನ ಸೇರಿಸಿ ಇದನ್ನ ತಣಿಲಿಕ್ಕೆ ಬಿಡಬೇಕು. ಇದನ್ನ ರುಬ್ಕೊಂಡು ಬರಬೇಕು. ಸ್ವಲ್ಪ ನೀರು ಹಾಕಿ ಗಟ್ಟಿ ಚಟ್ನಿ ಮಾಡ್ಕೊಳ್ಳೋದು. ಅದಕ್ಕೆ ನಾನೀಗ ನೋಡಿ ಮಿಕ್ಸಿ ಜಾರಲ್ಲಿ ಹಾಕಿ ಉಪ್ಪು ಹಾಕಿ ಸ್ವಲ್ಪ ನೀರನ್ನ ಸೇರಿಸಿ ಒಳ್ಳೆ ನುಣ್ಣಗೆ ರುಬ್ಕೊಂಡು ಬರ್ತೇನೆ. ನೋಡಿ ಚಟ್ನಿ ರೆಡಿ ಆಗಿದೆ. ನೋಡಿದ್ರಲ್ಲ ಮಂಗರವಳ್ಳಿ ಚಟ್ನಿಯನ್ನ. ಇದನ್ನ ಸಿಕ್ಕಿದ್ರೆ ಟ್ರೈ ಮಾಡಿ, ಇಲ್ಲದ್ರೆ ಒಂದು ತುಂಡು ತಂದು ನಿಮ್ಮ ಬೇಲಿಯಲ್ಲಿ ಹಾಕಿ ನಂತರ ಈ ಚಟ್ನಿಯನ್ನ ಮಾಡಿ ತಿಂದ್ಕೊಳ್ಳಿ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನ ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.